ಇಲ್ಲಿ ತಣ್ಣಗಾಗ್ತಾ ಇಲ್ಲ ದಾವಣಗೆರೆಯ ಬೆಂಕಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಸಂಘಟನೆಗಳ ಪತ್ರ ಜೋರಾಗ್ತಾ ಇದೆ. ಇಲ್ಲಿ ದಾವಣಗೆರೆ ಘಟನೆ ಆದ ಮೇಲೆ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಪ್ರಸ್ತಾಪ ಇದೆ ಇಲ್ಲಿ ಜೋರಾಗಿ. 2023ರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಮುಸ್ಲಿಂ ಸಮುದಾಯ ಕಾರಣ, ಇದನ್ನು ಕಾಂಗ್ರೆಸ್ ಮರೆಯಬಾರದು. ಅಲ್ಪಸಂಖ್ಯಾತ ಸಮುದಾಯದ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ಗೆ ಸಿಕ್ಕಿದ್ರಿಂದಾನೇ ಅವರಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಆದರೆ ಅಧಿಕಾರಕ್ಕೆ ಬಂದ ನಂತರ ಸ್ಥಾನಮಾನಗಳನ್ನು ಕೊಡಲಿಲ್ಲ. ಅವರು ಸಮುದಾಯಕ್ಕೆ ಹೆಚ್ಚಿನ ತಾರತಮ್ಯವನ್ನು ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನ್ಯಾಯಯುತವಾಗಿ ನಾವು ಟಿಕೆಟ್ ಕೇಳಿದ್ವು, ಆದರೆ ಟಿಕೆಟ್ ಕೇಳಿದ್ದನ್ನೇ ತಪ್ಪು ಎನ್ನುವಂತೆ ಬಿಂಬಿಸಲಾಯಿತು. ಟಿಕೆಟ್ ಕೇಳಿದ್ದ, ಬಟ್ ವಾಸ್ತವ ಏನು? ಇವ್ರು ಹೇಳ್ತಿರೋ ಥರ ವಾಸ್ತವ ಇದೆಯಾ ಅಂದರೆ ಇಲ್ಲ. ಇವ್ರು ಏನು ಪ್ರೆಸ್ ಮೀಟೆಲ್ಲ ಮಾಡಿ ಮಾತಾಡ್ತಾ ಇದ್ದಾರಲ್ಲ, ವಾಸ್ತವ ಹಾಗಿರಲಿಲ್ಲ. ಟಿಕೆಟ್ ಕೇಳಿದ್ದು ಓಕೆ, ಚರ್ಚೆ ಆಗಿದ್ದೆಲ್ಲ ಓಕೆ, ಅನೇಕ ಮನೆಗಳು ಓಡಾಡಿದ್ರು, ಅನೇಕ ಮುಸ್ಲಿಂ ಸಮುದಾಯದ ನಾಯಕರು ಬಂದಿದ್ದರು. ಆದರೆ ಟಿಕೆಟ್ ಫೈನಲ್ ಆಯ್ತಲ್ಲ, ಇಶ್ಯೂ ಅಲ್ಲಿ ಬಂದಿರೋದು. ಫೈನಲ್ ಆಗಿದ್ದು ಯಾರಿಗೆ? ಸಮರ್ಥ ಶಾಮನೂರಿಗೆ ಟಿಕೆಟ್ ಫೈನಲ್ ಆಯಿತು ಅಂತ ಅಂದ್ಕೊಳ್ಳಿ. ನೋಡಿ, ಯಾವುದೇ ಒಂದು ಪಾರ್ಟಿಲಾಗಲಿ ಟಿಕೆಟ್ ಕೇಳುವುದನ್ನು ಯಾವ ಪಾರ್ಟಿ ಕೂಡ ಅಪರಾಧ ಅಂತ ಬಿಂಬಿಸೋಕ್ಕಾಗಲ್ಲ. ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ ರೀ ನಮ್ಮಲ್ಲಿ, ಒಬ್ಬರಲ್ಲ. ನಮ್ಮ ಪಾರ್ಟಿ ಸ್ಟ್ರೆಂತೇ ಅದು, ನಮ್ಮಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಇದೆ ಹೇಳ್ಕೊಳ್ತವೆ ಪಾರ್ಟಿಗಳು. ಎಲ್ಲ ಪಾರ್ಟಿಲಿ ನೀವು ಯಾವ ಪಾರ್ಟಿಲಿ ಹೋದರೂ ಟಿಕೆಟ್ಗೆ ಕಿರಿಕಿರಿ ಇದ್ದಿದ್ದೆ. 2, 3 ಜನನೋ 4 ಜನನೋ ಆಸ್ಪಿರೆಂಟ್ಸ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇರ್ತಾರೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷ ಸರಿಯಾಗಿ ಆ್ಯಕ್ಟಿವ್ ಆಗಿಲ್ಲ ಅಂತ ಅರ್ಥ. ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಪಕ್ಷದ ಮೇಲೆ ಡಿಮ್ಯಾಂಡ್ ಬರಲ್ವಲ್ಲ, ಅಲ್ಲಿ ಕಾರ್ಯಕರ್ತರು ಇಲ್ಲ ಆ ಪಾರ್ಟಿಗೆ, ಅಥವಾ ಕ್ಯಾಂಡಿಡೇಟ್ಗಳು ಇಲ್ಲ ಅಂತ ಆಗಿಬಿಡುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಬಂದಿದ್ದೇನು, ಟಿಕೆಟ್ ಕೇಳಿಬಿಟ್ರು ಅಂತ ಯಾರೂ ಕ್ರಮ ಮುಂದಾಗ್ತಾ ಇಲ್ಲ. ಒಬ್ಬ ಪಕ್ಷದ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆದ ಮೇಲೆ ಆ ಅಭ್ಯರ್ಥಿ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತ ಆರೋಪ ಇದೆ. ಇಲ್ಲಿ ಹಣ ಹಂಚಿದ್ದಾರೆ, ಇವರನ್ನು ಸೋಲಿಸಬೇಕು ಅಂತ ಮಾತುಕತೆಗಳು ನಡೆದಿವೆ, ಗುಂಪುಗಾರಿಕೆ ಮಾಡಿದ್ದಾರೆ, ಪ್ರಚಾರಕ್ಕೆ ಬರಲೇ ಇಲ್ಲ, ಹುಷಾರಿಲ್ಲ ಅಂದರು, ಕೇರಳಕ್ಕೆ ಹೊರಟೋದ್ರು, ಗುಂಪುಗಾರಿಕೆ ಮಾಡಿದ್ದಾರೆ, ಫಂಡಿಂಗ್ ಮಾಡಿ ಸಮರ್ಥನ ಸೋಲಿಸಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಈ ವಿಚಾರಗಳು ಕೆಲವು ಆಡಿಯೋ ಸಮೇತ, ವಿಡಿಯೋ ಸಮೇತ ಹೈಕಮಾಂಡ್ಗೆ ಹೋಗಿವೆ ಅಂತ ಆರೋಪಗಳು ಕೇಳಿಬಂದಿವೆ. ಸೊ ಈ ಕಾರಣಕ್ಕೆ ಏನಾಗಿದೆ ಅಲ್ಲಿ, ಈಗ ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಿರೋದೇನು ಅಂದರೆ ಟಿಕೆಟ್ ಕೇಳಿದ್ದೇ ತಪ್ಪು ಅಂತ ಮಾಡ್ತಾ ಇದ್ದಾರೆ ರೀ. ಮುಸ್ಲಿಮರಿಗೆ ಕಾಂಗ್ರೆಸ್ ಕೊಟ್ಟ ರಕ್ಷಣೆ ಬೇರೆ ಪಾರ್ಟಿ ಕೊಟ್ಟಿಲ್ಲ ಅಂತಾರೆ. ಇದು ಸರಿಯಾದದ್ದಲ್ಲ. DK ಹೇಳಿಕೆಯನ್ನು ನಾವು ಖಂಡನೆ ಮಾಡ್ತೀವಿ. ತಪ್ಪಂತಿದ್ದಿಕೊಳ್ಳಿ, ಇಲ್ಲವಾದರೆ ಸಮುದಾಯವನ್ನೇ ಕಳ್ಕೊಂಡ್ಬಿಡ್ತೀರಿ ನೀವು ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ